Hello everyone, I am Santosh. Today we are going to discuss the last year's question paper on digital fluency. Okay, ನಾವು ಈಗ ಲಾಸ್ಟ್ ಇಯರ್ದು ಒಂದು ಡಿಜಿಟಲ್ ಫ್ಲೂಯೆನ್ಸಿ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ us see the questions one by one. First question is ಕಂಪ್ಯೂಟರ್ ಈಸ್ ಎ ಅಂತ ಕೇಳಿದ್ದಾರೆ. ದೇರ್ ಆರ್ ಸಮ್ ಆಪ್ಷನ್ಸ್: ಎಲೆಕ್ಟ್ರಾನಿಕ್ ಮಷೀನ್, ಎಲೆಕ್ಟೋರ್ ಮಷೀನ್, ಬೋತ್ ಎ ಅಂಡ್ ಬಿ, ಅಂಡ್ ನನ್ ಆಫ್ ದಿ ಅಬೌವ್. ಅಂಡ್ ಆಸ್ ಯು ಆಲ್ ನೋ, ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಎಲೆಕ್ಟ್ರಾನಿಕ್ ಮಷೀನ್, ಅಂಡ್ ದ ಆನ್ಸರ್ ಈಸ್ ಎಲೆಕ್ಟ್ರಾನಿಕ್ ಮಷೀನ್. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಆರ್ ಅಂದ್ರೆ ಕಂಪ್ಯೂಟರ್ನ ಗುಣಲಕ್ಷಣಗಳು ಯಾವ್ಯಾವು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹೈ ಸ್ಪೀಡ್, ಹೈ ಸ್ಟೋರೇಜ್ ಕೆಪಾಸಿಟಿ, ಅಕ್ಯುರೇಸಿ, ಆಲ್ ಆಫ್ ದಿ ಅಬೌವ್. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ಕಂಪ್ಯೂಟರ್ ಹೈ ಸ್ಪೀಡು ಇರುತ್ತೆ, ಹೈ ಸ್ಟೋರೇಜ್ ಕೆಪಾಸಿಟಿ ಕೂಡ ಇರುತ್ತೆ. ಕಂಪ್ಯೂಟರ್ ಈಸ್ ಆಲ್ಸೋ ಅಕ್ಯುರೇಟ್. ದಟ್ಸ್ ವೈ ದ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೌವ್. ಥರ್ಡ್ ಕ್ವಶನ್ ಈಸ್ ALU is automatic logic unit, arithmetic logic unit, arithmetic log unit, none of the above ಅಂತ ಕೊಟ್ಟಿದ್ದಾರೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ALU is one of the part of CPU. ALU ಅಂದ್ರೆ arithmetic logic unit. ಓಕೆ, ನೆಕ್ಸ್ಟ್ ಕ್ವಶನ್ is ROM stands for. ರಾಮ್ ಅನ್ನ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ರಾಮ್ ಮೀನ್ಸ್ ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಮೆಮರಿ ಟೈಪ್. ಓಕೆ, ಆನ್ಸರ್ಸ್ ಆರ್ ರ್ಯಾನ್ಸಮ್ ಓನ್ಲಿ ಮೆಮರಿ, ರೀಡ್ ಓನ್ಲಿ ಮೆಮೊ, ರೀಡ್ ಓನ್ಲಿ ಮೆಮರಿ, ಆಲ್ ಆಫ್ ದಿ ಅಬೌವ್. ಅಂಡ್ ದ ಆನ್ಸರ್ ಈಸ್ ನೋಡಿ, ರ್ಯಾಮ್ ಮತ್ತು ರಾಮ್ ಅಂತ ಬರುತ್ತೆ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಎಕ್ಸೆಸ್ ಮೆಮರಿ, ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮರಿ. ನೆಕ್ಸ್ಟ್ ಕ್ವಶನ್ ಈಸ್ ದ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ನಲ್ಲಿ ಕಾಮನ್ ಆಗಿ ಅಥವಾ ಬೇಸಿಕ್ ಕಾಂಪೊನೆಂಟ್ ಯಾವ್ದು ಯೂಸ್ ಮಾಡ್ತಿದ್ರು ಬಿಲ್ಡ್ ಮಾಡಕ್ಕೆ, ಕಂಪ್ಯೂಟರ್ ಅನ್ನ ಬಿಲ್ಡ್ ಮಾಡಕ್ಕೆ ಅಂತ ಕೇಳಿದ್ದಾರೆ. ಅಥವಾ ಕಂಪ್ಯೂಟರ್ ನಲ್ಲಿ ಆಸ್ ಎ ಪ್ರೊಸೆಸರ್ ಏನ್ ಯೂಸ್ ಮಾಡ್ತಿದ್ರು ಅಂತ ಕೇಳಿದ್ದಾರೆ. First option is vacuum tubes, then microprocessor, magnetic tape, and transistor. And as you all know, ನಮ್ಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನ ಯೂಸ್ ಮಾಡ್ತಿದ್ರು, ಮತ್ತೆ ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎನ್ ಇನ್ಪುಟ್ ಡಿವೈಸ್? ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಲ್ಲ ಅಂತ ಕೇಳಿದ್ದಾರೆ. ಅಂಡ್ ದ ಆನ್ಸರ್ಸ್ ಆರ್ ಮಾನಿಟರ್, ಕೀಬೋರ್ಡ್, ಜಾಯ್ಸ್ಟಿಕ್, ಮೌಸ್. ಕೀಬೋರ್ಡ್, ಜಾಯ್ಸ್ಟಿಕ್, ಮೌಸ್ ಇವೆಲ್ಲ ಇನ್ಪುಟ್ ಡಿವೈಸ್ಗಳು. ನಾಟ್ ಎನ್ ಇನ್ಪುಟ್ ಡಿವೈಸ್ ಅಂದ್ರೆ ಮಾನಿಟರ್. ಮಾನಿಟರ್ ಈಸ್ ವಾಟ್? ಔಟ್ಪುಟ್ ಡಿವೈಸ್. ಓಕೆ, ದೆನ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ ಆರ್. ಕಂಪ್ಯೂಟರ್ಗಳು ಏನೇನು ಅಥವಾ ಕಂಪ್ಯೂಟರ್ಗಳನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲಿ ಯೂಸ್ ಮಾಡ್ಬೋದು ಅಂತ ಕೇಳಿದರೆ. ಬಿಸಿನೆಸ್, ಬ್ಯಾಂಕಿಂಗ್, ಎಜುಕೇಶನ್, ಆಲ್ ಆಫ್ ದಿ ಅಬೌವ್. ಅಂಡ್ ಆಸ್ ಯು ಆಲ್ ನೋ, ಕಂಪ್ಯೂಟರ್ ಈಸ್ ವರ್ಸಟೈಲ್. ಕಂಪ್ಯೂಟರ್ ವರ್ಸಟೈಲ್ ಇರೋದ್ರಿಂದ ಅದನ್ನ ಬಿಸ್ನೆಸ್ ನಲ್ಲೂ ಯೂಸ್ ಮಾಡ್ಬೋದು, ಬ್ಯಾಂಕ್ ನಲ್ಲೂ ಯೂಸ್ ಮಾಡ್ಬೋದು, ಎಜುಕೇಶನ್ ನಲ್ಲೂ ಯೂಸ್ ಮಾಡಬಹುದು. ಅದಕ್ಕೆ ದ ಆನ್ಸರ್ ಇಸ್ ಆಲ್ ಆಫ್ ದಿ ಅಬೌವ್. ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪಾನ್ಷನ್ ಆಫ್ IoT ಅಂತ ಕೇಳಿದ್ದಾರೆ. IoT ಈಸ್ ಆಲ್ಸೋ ಈಸ್ ಒನ್ ಆಫ್ ದಿ ಎಮರ್ಜಿಂಗ್ ಟೆಕ್ನಾಲಜಿ. IoT ಅನ್ನೋದು ಒಂದು ಎಮರ್ಜಿಂಗ್ ಟೆಕ್ನಾಲಜಿ, ಈಗ ಬೆಳಕಿಗೆ ಬರ್ತಿರುವಂತ ಟೆಕ್ನಾಲಜಿ. ಅಂಡ್ ದ ಆನ್ಸರ್ ಆರ್, ನಾವು IoT ಅನ್ನ ಈಗ ವಿಸ್ತರಿಸಬೇಕು. ಇಂಟರ್ನೆಟ್ ಆಫ್ ಥಿಂಕ್, ಇಂಟರ್ನೆಟ್ ಆಫ್ ಥ್ಯಾಂಕ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಆಲ್ ಆಫ್ ದಿ ಅಬೌವ್. ಅಂಡ್ ದ ಆನ್ಸರ್ ಈಸ್ ಏನು? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ವಸ್ತುಗಳನ್ನ ಬಳಸಿ
ಅದಕ್ಕೆ ಇಂಟರ್ನೆಟ್ ಕನೆಕ್ಟಿವಿಟಿ ಕೊಟ್ಟು ಸೆನ್ಸರ್ ಥ್ರೂ ನಾವೇನ್ ಮಾಡ್ಬೋದು, ಸಮ್ ಆಕ್ಟಿವಿಟಿ ಆಗೋ ತರ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ MS Word ಈಸ್ ಯೂಸ್ಡ್ ಫಾರ್, MS Word ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ದ ಆನ್ಸರ್ಸ್ ಆರ್ ಕ್ರಿಯೇಟಿವ್ ವರ್ಕ್ಶೀಟ್, ಕ್ರಿಯೇಟಿಂಗ್ ಡಾಕ್ಯುಮೆಂಟ್ಸ್, ಕ್ರಿಯೇಟಿಂಗ್ ಪ್ರೆಸೆಂಟೇಶನ್, ನನ್ ಆಫ್ ದಿ ಅಬೌವ್. ಅಂದ್ರೆ MS Word ಅನ್ನ ಯಾವುದಕ್ಕೋಸ್ಕರ ನಾವು ಯೂಸ್ ಮಾಡ್ಕೋತೀವಿ, ವರ್ಕ್ಶೀಟ್ ಅಂತೂ ಅಲ್ಲ, ಪ್ರೆಸೆಂಟೇಶನ್ಗೂ ಅಲ್ಲ, ನಾವು ಡಾಕ್ಯುಮೆಂಟೇಶನ್ಗೋಸ್ಕರ ಅದನ್ನ ಯೂಸ್ ಮಾಡ್ತೀವಿ. ಅಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಶಾರ್ಟ್ಕಟ್ ಕೀ ಫಾರ್ ಪೇಸ್ಟ್ ಈಸ್. ಕಾಮನ್ ಆಗಿ ನಾವು 3 ಆಪರೇಷನ್ ಅನ್ನ ಮಾಡ್ತೀವಿ, ಕಟ್, ಕಾಪಿ, ಪೇಸ್ಟ್, ಅಥವಾ ಕಾಪಿ ಪೇಸ್ಟ್, ಕಟ್ ಪೇಸ್ಟ್ ಅಂತ ಆಪರೇಷನ್ಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಇದು ಶಾರ್ಟ್ಕಟ್ ಯಾವುದು ಅಂತ ಕೇಳಿದ್ದಾರೆ. ಅಂಡ್ ದಿ ರಿಸಲ್ಟ್ಸ್ ಆರ್, ಆನ್ಸರ್ಸ್ ಆರ್ ಕಂಟ್ರೋಲ್ ಬಿ. ಕಂಟ್ರೋಲ್ ಬಿ ಅಂದ್ರೆ ಬೋಲ್ಡ್ ಮಾಡೋದು, ಕಂಟ್ರೋಲ್ ಎಕ್ಸ್ ಅಂದ್ರೆ ಕಟ್ ಮಾಡೋದು, ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಮಾಡೋದು. ಓಕೆ, ಅಂದ್ರೆ ಆನ್ಸರ್ ಈಸ್ ಕಂಟ್ರೋಲ್ ವಿ. ನೆಕ್ಸ್ಟ್ ಕ್ವಶನ್ ಈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ that displays and manipulate data arranged in rows and columns. ಯಾವುದೊಂದು ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅಲ್ಲಿ ಡೇಟಾನ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಅಥವಾ ರೋಸ್ ಅಂಡ್ ಕಾಲಮ್ಸ್ ಗಳಲ್ಲಿ ಇನ್ಸರ್ಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಅಂಡ್ ದಿ ರಿಸಲ್ಟ್ಸ್ ಆರ್ MS Excel, MS Word, MS PowerPoint, MS Access. ಇಲ್ಲಿ ನೋಡ್ರಿ, ಡೇಟಾನ ರೋ ಅಂಡ್ ಕಾಲಮ್ ಅಲ್ಲಿ ಎಲ್ಲಿ ಸ್ಟೋರ್ ಮಾಡ್ತೀವಿ ನಾವು, MS Excel ನಲ್ಲಿ ಸ್ಟೋರ್ ಮಾಡ್ತೀವಿ. MS Word ಅನ್ನ ಡಾಕ್ಯುಮೆಂಟೇಶನ್ಗೋಸ್ಕರ ಯೂಸ್ ಮಾಡ್ತೀವಿ. MS PowerPoint ಅನ್ನ ಪ್ರೆಸೆಂಟೇಶನ್ಗೋಸ್ಕರ ಯೂಸ್ ಮಾಡ್ತೀವಿ. MS Access ಅನ್ನ ಡೇಟಾಬೇಸ್ ಕ್ರಿಯೇಷನ್ಗೋಸ್ಕರ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ಪಾನ್ಷನ್ ಆಫ್ ಇಮೇಲ್ ಈಸ್. ಇಮೇಲ್ ಇದರ ವಿಸ್ತರಿತ ರೂಪ ಏನು ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಇಸ್ ಎಲೆಕ್ಟ್ರಿಕ್ ಮೇಲ್, ಎಲೆಕ್ಟ್ರಾನ್ ಮೇಲ್, ಎಲೆಕ್ಟ್ರಾನಿಕ್ ಮೇಲ್, ಆಲ್ ಆಫ್ ದಿ ಅಬೋವ್. ಅಂಡ್ ಆಸ್ ಯು ಆಲ್ ನೋ, expansion of email is electronic mail. Okay, got it? These are the some questions I have taken from last year question paper. ಇವಾಗ ನಾವು ಮುಂದಿನ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.